ನಮಸ್ಕಾರ ಸ್ನೇಹಿತರೆ, ವೀಣಾಡ್ಗೆಗೆ ಸ್ವಾಗತ. ಚಿಕನ್ ಕೈಮಾ ಉಂಡೆ ಒಂದು ಒಡೆಯದೆ ಹಾಗೆ ಸಾಂಬಾರಲ್ಲಿ ಒಂದು ಸ್ವಲ್ಪನೂ ಕದ್ರೋಗ್ದೇ ಇರೋ ಹಾಗೆ ಚಿಕನ್ ಕೈಮಾ ಉಂಡೆ ಸಾಂಬಾರು ಮಾಡಬೇಕಾ? ಹಾಗಾದರೆ ಬನ್ನಿ ಈ ವಿಧಾನದಲ್ಲಿ ಒಂದು ಸಲ ಟ್ರೈ ಮಾಡಿ. ತುಂಬ ಚೆನ್ನಾಗಿರುತ್ತೆ, ತುಂಬ ರುಚಿಯಾಗಿರುತ್ತೆ. ವಯಸ್ಸಾದವ್ರಿಗೆ ಹಾಗೆ ಮನೆಯಲ್ಲಿ ಎಲ್ರಿಗೂ ಇಷ್ಟ ಆಗುತ್ತೆ. ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಅದಕ್ಕಿಂತ ಮೊದಲು ವೀಣಾ ಅಡುಗೆ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲಿಗೆ ಸಾಂಬಾರಿಗೆ ಹುರ್ಕೊಳ್ಳೋದಕ್ಕೆ ನಾನಿಲ್ಲಿ ಒಂದು ಬಾಣಲಿನಲ್ಲಿ 1 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ದಪ್ಪ ಈರುಳ್ಳಿನ ಈ ರೀತಿ ದಪ್ಪ ಕಟ್ ಮಾಡಿ ಒಗ್ಗರಣೆಗೆ ಹಾಕ್ಕೊಂಡಿದ್ದೀನಿ. ಕ್ಲಿಪ್ಪಿಂಗು ಮಿಸ್ ಆಗಿದೆ. ಇದನ್ನು ಚೆನ್ನಾಗಿ ಹುರ್ಕೋಬೇಕು. ಈರುಳ್ಳಿನ ಈ ರೀತಿ ಕೆಂಪಗೆ ಹುರ್ಕೊಂಡ್ರೆ ಸಾಂಬಾರು ತುಂಬ ರುಚಿಯಾಗಿ ಬರುತ್ತೆ. ಈಗ ಇದಕ್ಕೆ 1 ಹಿಡಿಯಷ್ಟು ಬೆಳ್ಳುಳ್ಳಿನ ಸಿಪ್ಪೆ ಬಿಡಿಸಿ ಹಾಕ್ಕೊಳ್ತಾ ಇದ್ದೀನಿ. ಬೆಳ್ಳುಳ್ಳಿ ಎಲ್ಲ ಚೆನ್ನಾಗಿ ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ತುಂಬ ಟೇಸ್ಟಾಗಿ ಬರುತ್ತೆ. ಅದನ್ನು ಅಷ್ಟೇ ಹಾಗೆ ಬಾಡಿಸ್ಕೊಂಬಿಡ್ಬೇಕು. ಅರ್ಧ ಟೇಬಲ್ ಸ್ಪೂನಷ್ಟು ಕಾಳು ಮೆಣಸನ್ನು ಹಾಕೋತಾ ಇದ್ದೀನಿ. 1 ಇಂಚಷ್ಟು ಶುಂಠಿನ ಹಾಕೋಬೇಕು. ನಾನಿಲ್ಲಿ 1 ಟೇಬಲ್ ಸ್ಪೂನಷ್ಟು ತುರಿದು ಇಟ್ಕೊಂಡಿದ್ದೆ, ಅದನ್ನೇ ಹಾಕೋತಾ ಇದ್ದೀನಿ. ಒಂದು ಚಿಕ್ಕ ಟೊಮೊಟೊನ ಚಿಕ್ಕದಾಗಿ ಕಟ್ ಮಾಡಿ ಹಾಕೋತಾ ಇದ್ದೀನಿ. ಈಗ ಇದಕ್ಕೆ ತೆಂಗಿನಕಾಯಿ ತುರಿನ ನಾನಿಲ್ಲಿ 1 ಹೋಳಷ್ಟು ತುರಿದು ಇಟ್ಕೊಂಡಿದ್ದೆ, ಇದನ್ನು ಹಾಕೋಬೇಕು. ಸಾಂಬಾರು ನಿಮಗೆ ಜಾಸ್ತಿ ಬೇಕು ಅನ್ನೋರು ಇನ್ನು ಸ್ವಲ್ಪ ಜಾಸ್ತಿನ ಎಲ್ಲನೂ ಒಂದೊಂದು ಸ್ವಲ್ಪ ಜಾಸ್ತಿನ ಹಾಕೋಬೋದು. ಈಗ ಇದಕ್ಕೆ ಚಕ್ಕೆ ಲವಂಗನ ಹಾಕೋಬೇಕು. ನಾನಿಲ್ಲಿ ಪುಡಿ ಮಾಡಿ ಇಟ್ಕೊಂಡಿದ್ದೆ ಚಕ್ಕೆ ಲವಂಗ ಪುಡಿ ಇಲ್ಲ ಅಂತ ಅನ್ನೋರು 3 ಪೀಸಷ್ಟು ಹಾಕ್ಕೊಂಡ್ರೆ ಸಾಕಾಗುತ್ತೆ. ಒಂದು ಚಿಕ್ಕ ಸ್ಪೂನಲ್ಲಿ ಈ ರೀತಿ ಸ್ವಲ್ಪ ಹಾಕೋತಾ ಇದ್ದೀನಿ. 1/4 ಟೀ ಸ್ಪೂನಷ್ಟು ಅರಿಶಿನ ಪುಡಿನ ಹಾಕೊಳ್ಳೋಣ. ಖಾರದ ಪುಡಿ ಈ ಸ್ಪೂನಲ್ಲಿ ನಾನಿಲ್ಲಿ 3 ಟೇಬಲ್ ಸ್ಪೂನಷ್ಟು ಹಾಕ್ತಾಯಿದ್ದೀನಿ. ನಿಮಗೆ ಖಾರಕ್ಕೆ ಎಷ್ಟು ಬೇಕಷ್ಟು ನೋಡಿಕೊಂಡು ಹಾಕೋಬೇಕಾಗತ್ತೆ. ಅದೇ ಅಳತೆನಲ್ಲಿ ಧನಿಯಾ ಪುಡಿನೂ ಹಾಕೋಬೇಕು. ಸಮನ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ರುಚಿಯಾಗಿ ಬರುತ್ತೆ. ಈಗ ಖಾರದ ಪುಡಿ ಅಷ್ಟು 3 ಟೇಬಲ್ ಸ್ಪೂನಷ್ಟು ಹಾಕ್ತಾಯಿದ್ದೀನಿ. ಹಾಗೆ ಧನಿಯಾ ಪುಡಿನೂ ಅಷ್ಟೇ 3 ಟೇಬಲ್ ಸ್ಪೂನಷ್ಟು ಹಾಕೋಬೇಕು. ಎಲ್ಲನೂ ಈ ರೀತಿ ಒಂದೇ ಸಾರಿ ಎಲ್ಲನೂ ಹಾಕ್ಕೊಂಡು ರುಬ್ಬೋದು. ಈಗ ನಾನಿಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾಯಿದ್ದೀನಿ. ತುಂಬ ಜಾಸ್ತಿ ಹಾಕ್ಕೊಂಬಿಟ್ರೆ ಹಸ್ರಿಗೆ ಬರುತ್ತೆ ಸಾಂಬಾರು, ಅದಕ್ಕೆ ಸ್ವಲ್ಪನೇ ಹಾಕೋಬೇಕು. 1 ಟೀ ಸ್ಪೂನಷ್ಟು ಗಸಗಸೆನೇ ಹಾಕೋತಾ ಇದ್ದೀನಿ. ಸ್ವಲ್ಪ ನೀರನ್ನ ಹಾಕ್ಕೊಂಡು ಪೂರ್ತಿ ತಣ್ಣಗಾಗೋವರೆಗೂ ಬಿಡಬೇಕು. ನಂತರ ರುಬ್ಕೊಳ್ಳೋದು. ಸ್ವಲ್ಪ ನೈಸಾಗಿ ರುಬ್ಕೋಬೇಕು. ಎಲ್ಲನೂ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊಂಬಿಟ್ಟು ಈ ರೀತಿ ಒಂದು ಜಾರ್ಗೆ ಹಾಕ್ಕೊಂಡು ರುಬ್ಕೊಳ್ಳೋದು. ಈ ರೀತಿ ಎಲ್ಲನೂ ಒಟ್ಟಿಗೆ ಹಾಕ್ಕೊಂಡು ರುಬ್ಕೊಂಬಿಟ್ರೆ ರೆಡಿ ಆಗಿಬಿಡುತ್ತೆ. ನಾನಿಲ್ಲಿ 1 kgಯಷ್ಟು ಬ್ರಾಯ್ಲರ್ ಚಿಕನ್ನ ತೊಗೊಂಡಿದ್ದೀನಿ. ಚೆನ್ನಾಗಿ ಉಪ್ಪು ಅರಶಿನ ಎಲ್ಲ ಹಾಕಿ ತೊಳೆದ್ಬಿಟ್ಟು ನೀರನ್ನೆಲ್ಲ ಚೆನ್ನಾಗಿ ಶೋಧಿಸ್ಕೊಂಡು ಒಂದು ಪಾತ್ರೆಗೆ ಹಾಕ್ಕೊಂಡಿದ್ದೀನಿ. ಈಗ ಇದಕ್ಕೆ ಕೈಮಾಗೆ ಮೆತ್ತಗಿರೋದನ್ನ ಎಲ್ಲನೂ ಮಾಂಸನ ಕಟ್ ಮಾಡ್ಕೊಳ್ಬೇಕು. ಮೂಳೆ ಎಲ್ಲ ತೆಗೆದುಬಿಡಬೇಕು. ಮೂಳೆ ಎಲ್ಲ ಹಾಕ್ಕೋಬಾರ್ದು. ಒಂದು ಮಣೆ ಇಟ್ಕೊಂಡು ಈ ರೀತಿ ಚಿಕ್ಕದಾಗಿ ಕಟ್ ಮಾಡಿಕೊಂಡ್ರೆ ತುಂಬ ಈಸಿಯಾಗಿ ಮಾಡ್ಕೋಬೋದು. ಎಲ್ಲನೂ ಇದೇ ಥರ ಕಟ್ ಮಾಡಿಕೊಂಡು ಒಂದು ತಟ್ಟೆಗೆಲ್ಲ ಹಾಕ್ಕೊಳ್ಳೋದು. ಚಾಕ್ನಲ್ಲಿ ಕಟ್ ಮಾಡೋಕ್ಕಾಗಲ್ಲ ಅಂತ ಅನ್ನೋರು ಸಿಸರ್ನಲ್ಲಿ ಈ ರೀತಿ ಕತ್ರಿನಲ್ಲಿ ಕಟ್ ಮಾಡ್ಕೋಬೋದು. ಈ ಮೆಥಡಂತೂ ತುಂಬ ಸುಲಭ ಅಂತಲೇ ಹೇಳ್ಬೋದು. ಈ ರೀತಿ ಮೆತ್ತಗಿರೋ ಅಂಥ ಪೀಸಸ್ನ ಕಟ್ ಮಾಡಿಕೊಂಡು ರೆಡಿ ಮಾಡಿ ಇಟ್ಕೊಳ್ಳೋದು. ಹಾಗೆ ಮೂಳೆ ಎಲ್ಲನೂ ಒಂದು ಕಡೆ ಇಟ್ಕೊಂಬಿಡಬೇಕು. ಇದೇ ರೀತಿ ನಾನು ಎಲ್ಲನೂ ಅಷ್ಟೇ ಇದೇ ರೀತಿ ಮೆತ್ತಗಿರೋದನ್ನ ಸಪ್ರೇಟು, ಹಾಗೆ ಮೂಳೆ ಎಲ್ಲ ಬರುತ್ತಲ್ಲ ಇದನ್ನು ಸಾಂಬಾರಿಗೆ ಹಾಕ್ಕೊಂಡ್ರೆ ತುಂಬ ರುಚಿಯಾಗಿ ಬರುತ್ತೆ ಕೈಮಾ ಸಾಂಬಾರು. ಈಗ ನಾನಿಲ್ಲಿ ಕೈಮಾಗೆ ಈ ರೀತಿ ಅರ್ಧ ಭಾಗದಷ್ಟು ಮೆತ್ತಗಿರೋದನ್ನ ತೊಗೊಂಡಿದ್ದೀನಿ. ಈಗ ಮೊದಲಿಗೆ ಕೈಮಾ ಉಂಡೆಗೆ ಸಪ್ರೇಟಾಗಿ ಮಸಾಲೆನ ಹಾಕೋಬೇಕು. ಒಂದು ತಟ್ಟೆಗೆ ಚಕ್ಕೆ ಲವಂಗನ ಪುಡಿ ಮಾಡಿ ಇಟ್ಕೊಂಡಿದ್ದೀನಲ್ಲ ಅದನ್ನು ಸ್ವಲ್ಪನೇ ಹಾಕ್ಕೊಳ್ಬೇಕು. ಎಲ್ಲನೂ ಸ್ವಲ್ಪನೇ ಪದಾರ್ಥಗಳನ್ನ ಹಾಕೋಬೇಕು. 1 ಟೀ ಸ್ಪೂನಷ್ಟು ಚಕ್ಕೆ ಲವಂಗದ ಪುಡಿ, ಹಾಗೆ 1 ಟೀ ಸ್ಪೂನಷ್ಟು ಅರಿಶಿನ ಪುಡಿ, ಹಾಗೆ 1 ಹಿಡಿಯಷ್ಟು ಬೆಳ್ಳುಳ್ಳಿನ ಸಿಪ್ಪೆ ಬಿಡಿಸಿ ಹಾಕೋತಾ ಇದ್ದೀನಿ. ಅರ್ಧ ಸ್ಪೂನಷ್ಟು ಕಾಳು ಮೆಣಸಿನ ಪುಡಿನ ಹಾಕೋತಾ ಇದ್ದೀನಿ. ಮೆಣಸಿನ ಪುಡಿ ಇಲ್ಲ ಅಂತ ಅನ್ನೋರು ಅರ್ಧ ಟೇಬಲ್ ಸ್ಪೂನಷ್ಟು ಕಾಳು ಮೆಣಸನ್ನು ಹಾಕ್ಕೊಂಡ್ರೆ ಸಾಕಾಗುತ್ತೆ. 2 ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ಹಾಕೋತಾ ಇದ್ದೀನಿ. ಅದೇ ಸ್ಪೂನ್ ಅಳತೆನಲ್ಲಿ ಧನಿಯಾ ಪುಡಿನೂ ಅಷ್ಟೇ ಸಮನೇ ಹಾಕ್ಕೊಳ್ಬೇಕು. ಈಗ ಇದಕ್ಕೆ
1 ಹಿಡಿಯಷ್ಟು ಹುರ್ಗಡ್ಲೆನ ಪುಡಿ ಮಾಡಿ ಇಟ್ಕೋಬೇಕು. ಪುಡಿ ಮಾಡಿ ಇಟ್ಕೊಳ್ಳಲ್ಲ ಅಂತ ಅನ್ನೋರು ಒಟ್ಟಿಗೆ ಈ ರೀತಿ 1 ಹಿಡಿಯಷ್ಟು ಹುರ್ಗಡ್ಲೆನ ಈ ರೀತಿ ಕೈಮಾ ಉಂಡೆಗೆ ಮಸಾಲೆ ಜೊತೆನೇ ಹಾಕ್ಕೊಂಡು ರುಬ್ಕೊಂಡ್ರೆ ಸಾಕಾಗುತ್ತೆ. ನಾನಿಲ್ಲಿ ಕಡಲೆನ ಪುಡಿ ಮಾಡಿ ಇಟ್ಕೊಂಡಿದ್ದೆ, ಅದಕ್ಕೆ ಪುಡಿ ಮಾಡಿ ಇಟ್ಕೊಂಡಿರೋದನ್ನೇ ಹಾಕ್ತಾಯಿದ್ದೀನಿ. ಹಾಗೆ 1 ಮೊಟ್ಟೆನ ಈ ಕೈಮಾ ಉಂಡೆಗೆ ಬೇಕಾಗುತ್ತೆ, ಅದನ್ನು ತೆಗೆದಿಟ್ಕೊಳ್ಬೇಕು. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ತೊಳೆದ್ಬಿಟ್ಟು ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು ಸ್ವಲ್ಪ ಅಷ್ಟು ತೆಂಗಿನಕಾಯಿ ತುರಿನ ಹಾಕ್ಕೋಬೇಕು. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಕಲ್ಲುಪ್ಪನ್ನ ಹಾಕ್ಕೊಳ್ಳೋಣ. ಈಗ ಎಲ್ಲ ಪದಾರ್ಥಗಳನ್ನು ನೀರನ್ನ ಸ್ವಲ್ಪ ಹಾಕ್ಕೊಂಡು ರುಬ್ಕೊಂಡ್ಬಿಡ್ಬೇಕು. ಮೊದಲು ಕೈಮಾ ಉಂಡೆಗೆ ಈ ರೀತಿ ಮಸಾಲೆನ ಹಾಕ್ಕೊಂಡು ರುಬ್ಕೋಬೇಕು. ನಾನಿಲ್ಲಿ ಒಂದು ಮಿಕ್ಸಿ ಜಾರ್ಗೆ ಎಲ್ಲ ಪದಾರ್ಥಗಳನ್ನೂ ಹಾಕ್ಕೊಂಡು ಸ್ವಲ್ಪ ನೀರನ್ನ ಹಾಕ್ಕೊಂಡು ರುಬ್ಕೋಬೇಕು. ಜಾಸ್ತಿನ ನೀರನ್ನ ಹಾಕ್ಕೋಬಾರ್ದು. ಒಂದು 2 ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡ್ರೆ ಸಾಕಾಗುತ್ತೆ. ಈ ರೀತಿ ತರ್ತರಿಯಾಗಿ ರುಬ್ಕೊಂಡ್ರು. ಈಗ ಕೈಮಾ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಚಿಕನ್ನ, ಇದನ್ನು ಹಾಕ್ಕೊಂಡು ಕೈಮಾ ಉಂಡೆ ರೀತಿ ಬರೋ ರೀತಿ 1-2 ರೌಂಡ್ ಸುತ್ತಕೊಂಡ್ರೆ ಸಾಕಾಗುತ್ತೆ. ತುಂಬ ನುಣ್ಣಗೇನೋ ರುಬ್ಬೋದು ಬೇಡ. ನಾನಿಲ್ಲಿ 1-2 ಬ್ಯಾಚಷ್ಟು ಹಾಕ್ಕೊಂಡು ರುಬ್ಕೊಳ್ತೀನಿ. ಇದನ್ನು ನೀರನ್ನ ಹಾಕೋಬಾರ್ದು, ಹಾಗೆ ಡ್ರೈ ಆಗಿ ರುಬ್ಕೋಬೇಕು. 1-2 ಸುತ್ತಿಸ್ಕೊಂಡ್ರೆ ಸಾಕಾಗುತ್ತೆ. ಈ ರೀತಿ ನಾನಿಲ್ಲಿ ಇನ್ನೊಂದು ಬ್ಯಾಚಷ್ಟು ರುಬ್ಕೊಂಡು ಇಟ್ಕೊಂಡಿದ್ದೆ. ಎಲ್ಲನೂ ಒಂದು ಸಲ ಈ ರೀತಿ ಎಲ್ಲನೂ ಮಿಕ್ಸ್ ಮಾಡ್ಕೊಂಬಿಡ್ಬೇಕು. ಈ ಥರ ರುಬ್ಕೊಂಡ್ರೆ ಕೈಮಾಗೆ ಕರೆಕ್ಟಾಗಿ ಬರುತ್ತೆ. ಈಗ ಎಲ್ಲನೂ ಒಂದು ಪಾತ್ರೆಗೆ ಹಾಕ್ಕೊಂಬಿಡೋಣ. ಮೊದಲೇ ನಾನಿಲ್ಲಿ ರುಬ್ಬಿಟ್ಕೊಂಡಿರೋದನ್ನು ಅಷ್ಟೇ ಎಲ್ಲನೂ ಒಂದು ಸಲ ಮಿಕ್ಸ್ ಮಾಡಿಕೊಂಡು ಇಟ್ಕೊಂಬಿಡ್ಬೇಕು. ಈಗ ಇದಕ್ಕೆ ಹುರ್ಗಡ್ಲೆ ಪುಡಿ ಮಾಡಿ ಇಟ್ಕೊಂಡಿರೋದನ್ನ 1-2 ಟೇಬಲ್ ಸ್ಪೂನಷ್ಟು ಹಾಕೋಬೇಕು. ತುಂಬ ಜಾಸ್ತಿನೂ ಹಾಕೋಬಾರ್ದು. ಹಾಗೆ ಮೊಟ್ಟೆನ ಒಂದು ಒಡೆದ್ಬಿಟ್ಟು ಇದನ್ನು ಹಾಕೋಬೇಕು. ಚೆನ್ನಾಗಿ ಎಲ್ಲನೂ ಒಂದು ಸಲ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಈ ರೀತಿ ಕಲಿಸ್ಬಿಟ್ಟು ಉಂಡೆ ಕಟ್ಕೊಳ್ಳೋದು ಅಷ್ಟೇ. ತುಂಬ ಈಸಿಯಾಗಿ ಮಾಡ್ಕೋಬೋದು. ಈಗ ನೀವು ಉಪ್ಪು ಖಾರ ಏನಾರ ಸ್ವಲ್ಪ ಕಡಿಮೆ ಇದ್ದರೆ ರುಚಿ ನೋಡಿಕೊಂಡು ಇನ್ನು ಸ್ವಲ್ಪ ಉಪ್ಪು ಖಾರ ಹಾಕ್ಕೊಂಡು ಕಲಿಸ್ಕೋಬೋದು. ಈಗ ನಿಮಗೆ ಎಷ್ಟು ದಪ್ಪ ಬೇಕು ಸಣ್ಣ ಬೇಕು ನೋಡಿಕೊಂಡು ಉಂಡೆನ ಕಟ್ಕೋಬೋದು. ನಾನಿಲ್ಲಿ ಸ್ವಲ್ಪ ದಪ್ಪಗೆ ಕಟ್ಕೊಳ್ತಾ ಇದ್ದೀನಿ. ಎಲ್ಲನೂ ಈ ರೀತಿ ಉಂಡೆ ಕಟ್ಟಿ ರೆಡಿ ಮಾಡಿ ಇಟ್ಕೊಂಬಿಟ್ರೆ ಬೇಗನೆ ಸಾಂಬಾರು ಮಾಡ್ಕೊಂಡು ಬಿಡ್ಬೋದು. ಸ್ವಲ್ಪ ನೀರನ್ನ ಈ ರೀತಿ ತೇವ ಮಾಡಿಕೊಂಡು ಉಂಡೆ ಕಟ್ಟಿದ್ರೆ ಒಂದು ಸ್ವಲ್ಪನೂ ಕೈಗೆ ಅಂಟ್ಕೊಳ್ಳೋದಿಲ್ಲ. ಎಲ್ಲನೂ ಉಂಡೆ ಕಟ್ಟಿ ರೆಡಿ ಮಾಡಿ ಇಟ್ಕೊಂಬಿಡ್ಬೇಕು. ತುಂಬ ಚೆನ್ನಾಗಿ ಬಂದಿದೆ ನೋಡಿ. ಒಂದು 25-30 ಮಾಡ್ಕೊಳ್ಬೋದು. ತುಂಬ ಈಸಿ ಮೆಥಡ್ ಅಂತಲೇ ಹೇಳ್ಬೋದು. ಈ ವಿಧಾನದಲ್ಲಿ ಒಂದು ಸಲ ಟ್ರೈ ಮಾಡಿ ಸ್ನೇಹಿತರೆ. ಎಲ್ಲನೂ ಈ ರೀತಿ ರೆಡಿ ಮಾಡಿಟ್ಕೊಂಡು ಈಗ ಗ್ಯಾಸ್ ಆನ್ ಮಾಡಿ ನಾನು ಕುಕ್ಕರ್ ಇಟ್ಕೊಳ್ತಾ ಇದ್ದೀನಿ. ಕುಕ್ಕರ್ನಲ್ಲಿ 2-3 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಎಣ್ಣೆ ಚೆನ್ನಾಗಿ ಬಿಸಿ ಆಗಬೇಕು. ಒಂದು ಅರ್ಧ ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡು ಒಗ್ಗರಣೆಗೆ ಎಲ್ಲನೂ ಹಾಕ್ಕೊಂಡು ಚೆನ್ನಾಗಿ ಹುರ್ಕೋಬೇಕು. ಈರುಳ್ಳಿ ಸ್ವಲ್ಪ ಕೆಂಪಗಾಗೋವರೆಗೂ ಹುರ್ಕೊಂಬಿಡ್ಬೇಕು. ಈ ರೀತಿ ಎಲ್ಲನೂ ಹುರ್ಕೊಂಡು ಈಗ ನಾವಿಲ್ಲಿ ಮೂಳೆ ಎಲ್ಲ ಪೀಸಸ್ ಇತ್ತಲ್ಲ ಇದನ್ನು ಒಗ್ಗರಣೆಗೆ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ತುಂಬ ಟೇಸ್ಟ್ ಕೊಡುತ್ತೆ ಕೈಮಾ ಉಂಡೆ ಸಾಂಬಾರು. ಇದನ್ನೆಲ್ಲನೂ ಚೆನ್ನಾಗಿ ಹುರ್ಕೊಂಬಿಡ್ಬೇಕು. ಒಂದು 5-6 ನಿಮಿಷ ಕಾಲ ಇದನ್ನು ಚೆನ್ನಾಗಿ ಹುರ್ಕೊಂಡಷ್ಟು ರುಚಿ ಕೊಡುತ್ತೆ. ಚೆನ್ನಾಗಿ ಇದನ್ನು ಬಾಡಿಸ್ಕೊಳ್ಳೋಣ. ಚಿಕನಲ್ಲೂ ನೀರು ಬಿಡೋದ್ರಿಂದ ಚೆನ್ನಾಗಿ ಇದನ್ನು ಹುರ್ಕೋಬೇಕು. ರುಚಿಗೆ ತಕ್ಕಷ್ಟು ಕಲ್ಲುಪ್ಪನ್ನ ಸ್ವಲ್ಪ ಹಾಕ್ಕೊಂಡು ಚೆನ್ನಾಗೆಲ್ಲನೂ ಒಂದು ಸಲ ಮಿಕ್ಸ್ ಮಾಡಿ ಒಂದು ತಟ್ಟೆ ಮುಚ್ಚಿ 1-2 ನಿಮಿಷ ಕಾಲ ಚೆನ್ನಾಗಿ ಬೇಯೋದಕ್ಕೆ ಬಿಟ್ಬಿಡಬೇಕು. ಚೆನ್ನಾಗಿ ಇದನ್ನು ಹುರ್ಕೊಂಡಾದ್ಮೇಲೆ ಈಗ ರುಬ್ಬಿಟ್ಕೊಂಡಿರೋ ಅಂಥ ಮಸಾಲೆನ ಎಲ್ಲನೂ ಹಾಕ್ಕೊಂಬಿಡೋಣ. ಈಗ ಮಿಕ್ಸಿ ಜಾರಿಗೆಲ್ಲ ಇನ್ನು ಸ್ವಲ್ಪ ನೀರನ್ನ ಎಲ್ಲ ಸೇರಿಸ್ಬಿಟ್ಟು ಎಲ್ಲನೂ ಒಂದು ಸಲ ಮಿಕ್ಸ್ ಮಾಡ್ಕೊಂಬಿಡಬೇಕು. ಈಗ ಅದನ್ನು ನೋಡ್ಕೋಬೇಕು. ನಿಮಗೆ ಎಷ್ಟು ತೆಳು ಬೇಕು ಗಟ್ಟಿ ಬೇಕು ನೋಡಿಕೊಂಡು ಹಾಕೋಬೋದು. ಸಾಂಬಾರು ಯಾವಾಗಲೂ ಮೀಡಿಯಮ್ ಆಗೇ ಇರಬೇಕು. ತುಂಬ ತೆಳ್ಳಗೂ ಇರಬಾರ್ದು, ತುಂಬ ಗಟ್ಟಿಗೂ ಇರಬಾರ್ದು. ಒಂದೇ ಅದಕ್ಕೆ ಈ ರೀತಿ ಮೀಡಿಯಮ್ ಆಗಿ ಹದ ಇದ್ದರೆ ಸಾಕಾಗುತ್ತೆ. ಚೆನ್ನಾಗಿದು ಸಾಂಬಾರು ಕುದಿಬೇಕು. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಇನ್ನೊಂದು ಸ್ವಲ್ಪ ಕಲ್ಲುಪ್ಪನ್ನ ಹಾಕ್ತಾಯಿದ್ದೀನಿ. ಎಲ್ಲನೂ ಒಂದು ಸಲ ಮಿಕ್ಸ್ ಮಾಡಿಕೊಂಡು ಹಾಗೆ ಸಾಂಬಾರು ಚೆನ್ನಾಗಿ ಕುದಿ ಬಂದುಬಿಡಬೇಕು. ಕುದಿ ಬಂದಾದಮೇಲೆ ಈಗ ನಾವಿಲ್ಲಿ ಕೈಮಾ ಉಂಡೆನ ಒಂದೊಂದೇ ಹಾಕ್ಕೊಳ್ಬೇಕು.
ಈಗ ಕೈಮಾ ಉಂಡೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀವಲ್ಲ, ಒಂದು ಬಟ್ಲಲ್ಲಿ ನೀರನ್ನ ಇಟ್ಕೊಂಡು ಈ ರೀತಿ ಸ್ವಲ್ಪ ತೇವ ಮಾಡಿಕೊಂಡು ಹಾಗೆ ಉಂಡೆನ ಸ್ವಲ್ಪ ಚೆನ್ನಾಗಿ ಪ್ರೆಸ್ ಮಾಡಿ ಒಂದೊಂದೇ ಈ ರೀತಿ ಸಾಂಬಾರಿನಲ್ಲಿ ಬಿಡೋದು ಅಷ್ಟೇ. ಈ ರೀತಿ ಎಲ್ಲನೂ ಉಂಡೆಗಳನ್ನ ಸಾಂಬಾರೊಳಕ್ಕೆ ಹಾಕ್ಕೊಂಬಿಡ್ಬೇಕು. ಎಲ್ಲ ರೆಡಿ ಮಾಡಿ ಇಟ್ಕೊಂಡು ಈಗ ಕುಕ್ಕರ್ ಮುಚ್ಚಳ ಮುಚ್ಚಿಬಿಟ್ಟು 2 ವಿಷಲ್ ಕೂಗಿಸ್ಕೊಂಬಿಟ್ರೆ ರುಚಿಯಾಗಿರೋಂಥ ಚಿಕನ್ ಕೈಮಾ ಉಂಡೆ ಸಾಂಬಾರು ರೆಡಿ ಆಗುತ್ತೆ. ಯಾವುದೇ ರೀತಿ ಸಾಂಬಾರಲ್ಲಿ ಕೈಮಾ ಉಂಡೆ ಕದರೋಗೋದಿಲ್ಲ, ಅಷ್ಟು ಚೆನ್ನಾಗಿ ಬರುತ್ತೆ ಸ್ನೇಹಿತರೆ. ಒಂದು ಸಲ ಈ ರೀತಿ ಈ ವಿಧಾನದಲ್ಲಿ ಟ್ರೈ ಮಾಡ್ಬೋದು. ಈಗ ಕುಕ್ಕರು ತಣ್ಣಗಾಗಿದೆ, ಈಗ ನೋಡೋಣ ಹೇಗಾಗಿದೆ ಅಂತ. ನೋಡಿ ಒಳ್ಳೆ ಕಲರ್ ಬಂದಿದೆ, ಹಾಗೆ ಒಂದು ಸಹ ಒಡೆದಿಲ್ಲ, ಹಾಗೆ ಕದರೋಗಿಲ್ಲ, ಅಷ್ಟು ಚೆನ್ನಾಗಿ ಬಂದಿದೆ. ತುಂಬ ಸೂಪರಾಗಿದೆ ಅಂತಲೇ ಹೇಳ್ಬೋದು. ಅಷ್ಟು ಚೆನ್ನಾಗಿ ಬಂದಿದೆ, ಅಷ್ಟೇ ರುಚಿಯಾಗಿತ್ತು. ಉಂಡೆಗಳು ಅಷ್ಟೇ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ, ಹಾಗೆ ಸಾಂಬಾರು ಒಳ್ಳೆ ಕಲರ್ ಬಂದಿದೆ. ಇದು ಮುದ್ದೆಗೆ ಅನ್ನಕ್ಕೆ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ನಾನಿಲ್ಲಿ ಅನ್ನಕ್ಕೆ ಬಿಸಿ ಬಿಸಿ ಅನ್ನಕ್ಕೆ ಸರ್ವ್ ಮಾಡಿದ್ದೀನಿ. ಸೂಪರಾಗಿರುತ್ತೆ. ವಯಸ್ಸಾದವ್ರಿಗೆ ಮೂಳೆ ಇರುತ್ತೆ ಅಂತ ಅಂದ್ಬಿಟ್ಟು ತಿನ್ನೋದೇ ಇಲ್ಲ. ಈ ರೀತಿ ಮಾಡಿಕೊಟ್ರಂತೂ ತುಂಬ ಇಷ್ಟಪಟ್ಟು ತಿಂತಾರೆ, ಹಾಗೆ ಮಕ್ಳಿಗೂ ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ. ಮನೆಯವ್ರಿಗೆಲ್ಲರಿಗೂ ಇಷ್ಟ ಆಗುತ್ತೆ. ಒಬ್ಬೊಬ್ಬರು 4-5 ಉಂಡೆಗಳನ್ನ ತಿನ್ಬೋದು, ಅಷ್ಟು ಚೆನ್ನಾಗಿ ರುಚಿಯಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ ಸ್ನೇಹಿತರೆ ಈ ವಿಧಾನದಲ್ಲಿ. ಹಾಗೆ ನೆಂಟರು ಬಂದಾಗ ಈ ರೀತಿ ಮಾಡಿಕೊಡ್ಬೋದು. ಹಾಗೆ ಸ್ವಲ್ಪ ಜಾಸ್ತಿ ಜನ ನೆಂಟರು ಬಂದಾಗ ಈ ರೀತಿ ಮಾಡಿಕೊಟ್ರಂತೂ ಮನೆಯಲ್ಲಿ ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಮಟನಲ್ಲೇ ಕೈಮಾ ಸಾಂಬಾರು ಮಾಡಬೇಕು ಅಂತ ಏನೂ ಇಲ್ಲ, ಚಿಕನ್ನಲ್ಲೇ ತುಂಬ ಸುಲಭವಾಗಿ ತುಂಬ ರುಚಿಯಾಗಿ ಹಾಗೆ ಕಡಿಮೆ ಖರ್ಚಿನಲ್ಲಿ ಸಾಂಬಾರನ್ನ ಕೈಮಾ ಉಂಡೆ ಸಾಂಬಾರನ್ನ ಮಾಡ್ಬೋದು. ಹಾಗೆ ಹೊಸಬ್ರು ಸಹ ಈ ರೀತಿ ಈ ವಿಧಾನದಲ್ಲಂತೂ ಟ್ರೈ ಮಾಡ್ಬೋದು ಅಂತಲೇ ಹೇಳ್ಬೋದು. ಹಾಗೆ ತುಂಬ ಚೆನ್ನಾಗಿ ಬೆಂದಿದೆ, ಹಾಗೆ ಉಂಡೆಗಳು ಸಹ ಒಂದು ಸಹ ಒಡೆದಿಲ್ಲ, ಅಷ್ಟು ರುಚಿಯಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ ಸ್ನೇಹಿತರೆ. ಈ ರೆಸಿಪಿನ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಹೊಸಬ್ರು ಯಾರು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು.